ಗೈಸ್, ಲಾಸ್ಟ್ ಸೀಸನ್ನಲ್ಲಿ ಸಿಗ್ತಲ್ಲ ಸೀತಾಫಲ. ವಾ 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 ಸೀತಾಫಲ ನೋಡೋಣ ಅಂತಂದರೆ ಒಂದು ಸಿಗ್ತಿಲ್ಲ. ಇಲ್ಲಿ ಬಂದುಬಿಟ್ರೆ ಸಖತ್ತಾಗಿ ಎಲ್ಲೋ ಒಂದೊಂದು ಸಿಗ್ತಿದೆ. ಇದು ಲಾಸ್ಟ್ ಸೀಸನ್ ಅಂತ ಅನಿಸುತ್ತೆ. ಅದು ಬೇರೆ ಇರೋದು 2-3 ಹಣ್ಣು ಮಾತ್ರ ಇದ್ದಾವೆ. ಇದರಲ್ಲಿ ಒಂದು ಗೂಡಿದೆ ನೋಡಿ ಅಲ್ಲಿ ಮುಂದೆ. ಸೊ ಹಂಗೆ ಇದೆ, ಒಂದು ನಿಮಿಷ ನಾನು ತೋರಿಸ್ತೀನಿ ನಿಮ್ಮೆಲ್ಲ. ನೋಡಿ, ಮುಳ್ಳಿನ ಗಿಡ ಇದೆ, ಮತ್ತು ಇದೊಂದು ಒಳಗಡೆ ಒಂದು ಗೂಡಿದೆ ನೋಡ್ರಿ. ಆ ಗೂಡಲ್ಲಿ ಏನಾಯ್ತಂತ ಗೊತ್ತಿಲ್ಲ, ನೋಡೋಣ. ಹಾವಿರ್ಬೋದು, ಇಲ್ಲಾಂದರೆ ಗಿಡ. ಏನಿಲ್ಲ ಈ ಗಿಡದಲ್ಲಿ. ಎಷ್ಟೇ ಕಷ್ಟಪಟ್ಟು ಆ ಗೂಡನ್ನು ನೋಡಿದ್ರು ಎಂಥ ಉಪಯೋಗ ಇಲ್ಲ. ಸೀತಾಫಲವನ್ನು ಸಿಕ್ಬಿಡ್ತು, ತಗೊಳ್ಳೋಣ ನಾವು. ಲಾಸ್ಟ್ ಸಿಗ್ತಿರೋ ಸೀತಾಫಲ ಇದು ಅಷ್ಟಾಗಿಲ್ಲ, ಅರ್ಧಂಬರ್ಧ ಆಗಿದೆ. ಇದು ಹಿಂಗೆ ಇರಲಿ, ಯಾರಿಗಾದ್ರೂ ಸಿಗುತ್ತೆ. ಇಲ್ಲಿ ಈ ಗಿಡದಲ್ಲಿ ಒಂದಾಯಿತು, ಕಿತ್ಕೊಳ್ಳು. ಆಲ್ರೆಡಿ 3 ಸಿಕ್ಕಿದೆ, ಚಿಕ್ಕದು 4 ಆಯಿತು. ಪಕ್ಕದಲ್ಲಿ ಒಂದೊಂದು ಗಿಡ ಐತೆ ಅಲ್ಲಲ್ಲಿ ನೋಡ್ರಿ. ಇನ್ನೊಂದು ಗಿಡಕ್ಕೆ ಶಿಫ್ಟ್ ಆಗೋಣ. ಹಂಗೆ ಇರಿ ನೋಡಿ. ಈ ಗಿಡದಲ್ಲಿ ಹೆಂಗಾಯ್ತು ಗೊತ್ತಿಲ್ಲ. ಹಣ್ಣು ಆದರೆ ಇದ್ದಾವೆ, ಒಂದು ಅಂತ ಚೆನ್ನಾಗಾಗಿಲ್ಲ. ಎಲ್ಲಿ ಸಿಗ್ತಿಲ್ಲ, ಒಂದು ಕಾಣ್ತಿಲ್ಲ ಚೆನ್ನಾಗಿರೋದು. ಎಲ್ಲ ಚಿಕ್ಕದಾಗೈತೆ ನೋಡಿ. ನೀರು ಹೋಗ್ತಿದೆ ಇಲ್ಲಿ ಒಂದಿಲ್ಲ ನೋಡಿ. ಇದೇ ಥರ ನಮ್ಮ ಕಾಡುಗಳಲ್ಲಿ ಇರೋದು. ಹೊಲಗಳು ಹಿಂಗೆ ಇರ್ತದ, ಕಾಡುಗಳಿರ್ತದೆ, ನೀರು ಹೋಗೋದೆಲ್ಲ ಇದೇ ಥರ ಸೇಮ್ ಇರ್ತದೆ. ಇದೇ ಎಂಜಾಯ್. ಇಲ್ಲಿಗಿಂತ ಎಂಜಾಯ್ ಪ್ಲೇಸ್ ಅಂತೂ ಸಿಗೋದಿಲ್ಲ ಗುರು. ನೋಡೋಣ, ಜಿಗಿಯೋಣ. ಜಿಗಿದ್ಬಿಟ್ಟೆ. ನೀರು ಬಂತು ನೋಡಿ, ಸಖತ್ತಾಗಿ ಬರ್ತಿತ್ತಲ್ಲ ನೀರು. ಎಲ್ಲಿ ಇಷ್ಟು ಸುಂದರವಾದ ಪ್ಲೇಸ್ ಎಲ್ಲಿ ಸಿಗಲ್ಲ, ಎಲ್ಲಿ ಕಾಣಲ್ಲ ನೋಡ್ರಿ. ನೀರು ಯಾವ ಥರ ಹೋಗ್ತೈತೆ. ಚಿಕ್ಕ ಟೈಮಲ್ಲಿ ಇದೇ ನೀರಿಗೆ ಬಂದು ಎಷ್ಟು ಸಲ ಬಿದ್ದಿದ್ವಿ, ಎಷ್ಟು ಸಲ ಇದರಲ್ಲಿ ಕುಣಿದು ಕುಪ್ಪಳಿಸಿದ್ವಿ ಅಂತ ನಮಗೆ ಗೊತ್ತಿಲ್ಲ. ಅಷ್ಟು ಸಲ ಬಿದ್ದಿದ್ವಿ. ಈ ಒಂದು ನಿಮಿಷದಲ್ಲಿ ನಿಮಗೆ ಮೀನನ್ನು ತೋರಿಸ್ತೀನಿ. ಚಿಕ್ಕ ಮೀನುಗಳೆಲ್ಲ ಕಾಣಿಸ್ತಿದೆ. ಚಿಕ್ಕ ಮೀನುಗಳೆಲ್ಲ ಒಂದು ಕಡೆ ಹೋಯ್ತು. ನೋಡ್ರಿ. ಬಂತು. ಹೋಯ್ತು ಮೀನುಗಳೆಲ್ಲ. ಇದೇ ಕಾಲುವೆಯಲ್ಲಿ ಎಷ್ಟು ಸಲ ಬಿದ್ದಿದ್ವು ಅಂತ ಗೊತ್ತಿಲ್ಲ. ಇದರಲ್ಲಿ ಎಷ್ಟು ಸಲ ಈಜಾಡಿದ್ವು ಅಂತ ಗೊತ್ತಿಲ್ಲ. ಚಿಕ್ಕ ವಯಸ್ಸಲ್ಲ ಅಂತ ಸೂಪರ್ ಖುಷಿ ನೋಡ್ರಿ. ಇದು ಒಂದು ಡ್ಯಾಮ್, ಚಿಕ್ಕದ ಡ್ಯಾಮ್ ಥರ ಇದ್ದಿದ್ದು. ಇವಾಗಂತ ಹುಲ್ಲು ಬೆಳೆದು ಬಿಟ್ಟು ಫುಲ್ ಆಗಿಬಿಟ್ಟೈತೆ. ಇದು ಚಿಕ್ಕದಾಗಿತ್ತು ಡ್ಯಾಮು. ಇದೆಲ್ಲ ಹೊಲಗಳು ಎಲ್ಲ ನೋಡಿ. ಚಿಕ್ಕ ಗುಡ್ಡ ಥರ ಇದು. ನಿಮಗೂ ಒಂದು ಡಿಫ್ರೆಂಟ್ ಥರ ಒಂದು ಹೂ ತೋರಿಸ್ತೀನಿ. ನೋಡಿದ್ರೆ ಇಲ್ಲ ಅಂತ ಗೊತ್ತಿಲ್ಲ ನೋಡಿ. ಇದು ನಾವು ಹೋಗುವಾಗ, ಹಸುಗಳನ್ನ ಮೇಯ್ಸಕ್ಕೆ ಹೋಗುವಾಗ ಈಗ ಎಲ್ಲ ಹೀಗೆ ಹೂವನ್ನು ತಗೊಂಡು ಆಟ ಆಡ್ತಿದ್ವಿ ನೋಡಿ. ಯಾವ ಥರ ಇದೆ ಇಲ್ಲಿದೆಲ್ಲ. ಇದು ತಗೊಂಡು ಈ ಕೋಲಿ ಹುಂಜು ಆ ಥರ ನಾವು ಆಟ ಆಡ್ತಿದ್ವಿ ನೋಡಿ. ಗಿಡ ಈ ಥರ ಬರುತ್ತೆ. ಇದು ಕಾಡಲ್ಲೇ ಬಿಟ್ಟು ಬೇರೆ ಎಲ್ಲಿ ಕಾಣಿಸಲ್ಲ ನೋಡಿ. ಚಿಕ್ಕ ಮೊಗ್ಗೆಗಳು ಸೂಪರಾಗಿರ್ತವ ನೋಡಿ. ಗಿಡ ಹೂವು ಅಂತ ನೋಡೋಕೆ ಸೂಪರಾಗಿರ್ತದೆ ಹೂವು. ಅದೇ ಥರ ಸೀತಾಫಲನ ಹುಡುಕ್ತಿದ್ದೀನಿ. ನೋಡೋಣ ಎಷ್ಟು ಸಿಗ್ತವ ಏನಂತ. ನಿಮ್ಗೆ ಲಾಸ್ಟಲ್ಲಿ ಎಷ್ಟು ಸಿಗಿದೆ ಅಂತೆಲ್ಲ ಫೋಟೋ ತೋರಿಸ್ತೀನಿ, ನೋಡಿಬಿಡಿ. ಇಲ್ಲಿ ಒಂದು ಗಿಡ ಐತೆ, ಇದರಲ್ಲಿ ಒಂದಂತೂ ಇಲ್ಲ. ಇಲ್ಲೊಂದು ಗೂಡಿದೆ. ಆ ಗೂಡಲ್ಲಿ ಗುಬ್ಬಿ ಇರ್ಬೋದು, ಇಲ್ಲಾಂದರೆ ಇಲಿ ಇರ್ಬೋದು, ಹಾವು ಇರ್ಬೋದು, ಏನಂತ ಗೊತ್ತಿಲ್ಲ. ಸಸ್ಪೆನ್ಸ್. ನೋಡೋಣ. ಇದರಲ್ಲಂತೂ ಏನಿಲ್ಲ ನೋಡಿ. ಈ ಹಣ್ಣಿದಾವಲ್ಲ, ಈ ಹಣ್ಣು ತಿಂತಾವೆ, ಚೆನ್ನಾಗಿರ್ತಾವ. ಹಣ್ಣಾಗ್ಬಿಟ್ರೆ ಕಪ್ಪಗಾಗ್ಬಿಡ್ತಾವೆ ಹಣ್ಣುಗಳು. ಸೂಪರಾಗಿರ್ತಾವೆ ಟೇಸ್ಟು. ನಾವು ಚಿಕ್ಕವಾಗ ಅಂದ್ರೆ ಮುಳ್ಳು ಅದು ಇದು ಏನಿದ್ರು ಇಲ್ದಿದ್ರು ಹೆಂಗೆ ತಿಂತಿದ್ವು ಅಂದರೆ ಅದೇ ಥರ ತಿಂತಿದ್ವಿ ನೋಡಿ. ಮುಳ್ಳು ಚುಚ್ಚಿದ್ರು ಏನಾದರೂ ಈ ಹಣ್ಣನ್ನಂತೂ ಬಿಡುತ್ತಿಲ್ಲ. ಕಿತ್ಕೊಂಡು ತಿಂತಿದ್ವಿ ನೋಡ್ರಿ. ಎಷ್ಟು ಕಷ್ಟಪಡಬೇಕು ಈ ಹಣ್ಣು ತಿನ್ಬೇಕಂದ್ರೆ. ಕಷ್ಟಪಟ್ರೇನಲ್ಲ ನೋಡಿ. ಎರಡು ಸಿಕ್ತು. ಇನ್ನೂ ಇದು ಸೀಸನ್ ಸ್ಟಾರ್ಟಿಂಗ್. ಎರಡು ಸಿಕ್ಕಿದೆ.
ನೋಡಿ ಬೀಜ ಇದೇ ಥರ ಇರುತ್ತೆ, ಸೂಪರ್ ಆಗಿರುತ್ತೆ. ಈಗ ತೋರಿಸ್ನಲ್ಲ ಅದೇ ಹಣ್ಣು ಗಿಡ ನೋಡಿ ಇಷ್ಟು ಇಲ್ಲಿ ಎಷ್ಟಿದಾವಂತ. ಈ ಮುಳ್ಳು ಗಿಡ ಎಲ್ಲ ಅದೇ ಹಣ್ಣು ನೋಡಿ, ಅಲ್ಲೊಂದೈತೆ, ಇಲ್ಲೊಂದೈತೆ, ಇಲ್ಲೊಂದು, ಎಷ್ಟು ಹಣ್ಣುಗಳೈತವ. ಈ ಕಾಡ್ದಲ್ಲಿ ಹೋಗುವಾಗ ಗಿಡ ಇಟ್ಕೋಬೇಕು, ಮಲೆ ಕಲ್ಲು ಅದು ಇದು ಹಿಡ್ಕೊಂಡು ಹತ್ಬೇಕು. ಹೆಂಗೆ ಹತ್ಬೇಕಂದ್ರೆ ಅದೇ ಥರ ಬೀಳ್ತೀವೋ ಹೇಳ್ತೀವಂತ ನಮ್ಗೆ ಗೊತ್ತಾಗಂಗಿಲ್ಲ. ಯಾವಾಗ ಬೀಳ್ತೀವಿ ಯಾವಾಗ ಏನಂತ ಗೊತ್ತಾಗಂಗಿಲ್ಲ. ಎಲ್ಲ ಅವಿರುತ್ತೆ, ಏನೇನು ಇರುತ್ತಂತ ಹೇಳಂಗೂ ಇರಲ್ಲ. ಸೀತಾಫಲ ಅಂತ ನೋಡಿ ಎಷ್ಟು ಸಿಕ್ಕಿದಾವಂತ, 4-5 ಸಿಕ್ಕಿದಾವಂತ ನೋಡಿ. ಇದರಲ್ಲೊಂದು ಹಣ್ಣಾಗಿಬಿಟ್ಟೈತೆ ನೋಡಿ, ಸೂಪರಾಗಿದೆ ಹಣ್ಣು. ನೋಡ್ತಾ ಇರ್ರಿ ಹೆಂಗಿದೆ, ಕಲ್ಲು ಹತ್ತಬೇಕು, ಅದು ಇದು ನೀರು ನೋಡಿ ಯಾವ ಥರ ನೀರು ಬರ್ತಾ ಇರ್ತವೆ. ಒಂದು ಕಡೆಯಿಂದ ಇಲ್ಲಿಂದ ಬಂದರೆ ಮತ್ತೆ ಇನ್ನೊಂದು ಕಡೆಯಿಂದ ಬರ್ತಾವ, ಈ ಕಡೆಯಿಂದ ಬಂದರೆ ಆ ಕಡೆಯಿಂದ ಬರ್ತಾವ. ಇದು ನೋಡಿ ಇದೆಲ್ಲ ಒಂದೇ ಬಂಡೆ ನೋಡಿ, ಅಲ್ಲಿಂದ ಇಲ್ಲಿ ಗಂಟ ಒಂದೇ ಬಂಡೆ. ಇಲ್ಲಿ ಚಿಕ್ಕವಾಗ ಆಟ ಆಡೋಕ್ಕೆ ಬಂದು ಎಷ್ಟು ಸಲ ಬೀಳ್ತಿದ್ವು ಅಂದರೆ ಅಷ್ಟು ಸಲ ಅಂತ. ಇದು ದೇವಸ್ಥಾನ. ನಮ್ಗೆ ಈ ನೀರೆಲ್ಲ ಬರೋದು ಚಿಕ್ಕ ಜಲಪಾತದಿಂದ ಬರ್ತಿದೆ. ಆ ಜಲಪಾತ ಎಲ್ಲಿದೆ ಅಂತ ಈಗ ತೋರಿಸ್ತೀನಿ ನಿಮಗೂ, ಒಂದೇ ನಿಮಿಷದಲ್ಲಿ ನೋಡುವ. ಒಂದೇ ನಿಮಿಷದಲ್ಲಿ ಚಿಕ್ಕ ಜಲಪಾತ ಅಂತ ತೋರಿಸ್ತೀನಿ ನೋಡಿ. ಜಲಪಾತ ಇದೇ ಚಿಕ್ಕ ಜಲಪಾತ ನೋಡಿ, ಎಷ್ಟು ಚೆನ್ನಾಗಿದೆ. ಇದು ಮಳೆ ನಿಂತಿದೆ ಅಂತ ಇಷ್ಟು ಸಣ್ಣಕ್ಕೆ ಬರ್ತಿದ್ದಾವೆ. ಇಲ್ಲ ಅಂತಿದ್ರೆ ಇಲ್ಲಿ ನಾನು ಇರೋ ಪ್ಲೇಸಲ್ಲಿ ನೀರು ಇರ್ತಿರ್ಲಿಲ್ಲ, ಫುಲ್ ನೀರು ಇರ್ತಿತ್ತು ನೋಡ್ರಿ. ನೀರು ಮಳೆ ನಿಂತಿದೆ ಅಂತ ನೀರು ಸ್ಟಾಪ್ ಆಗಿದೆ, ಇಲ್ಲ ಅಂತಿದ್ರೆ ಇದು ಫುಲ್ಲು ನೀರು. ಇಲ್ಲಂತೂ ಇದು ಮಾತ್ರ ದಾಟೋಣ ಅಂತಂದರೆ ಸಖತ್ತು ಭಯ. ಇಲ್ಲೇ ಜಾಸ್ತಿ ಸಲ ಅಂತ ಬಿದ್ದಿರೋದು ಮಾತ್ರ ನಾನು ನೋಡಿ. ಇದೇ ಥರ ಈ ಕಡೆ ಎಲ್ಲ ಬಟ್ಟೆ ಒಗೆಯೋಕ್ಕೆಲ್ಲ ಬರ್ತಾರೆ, ಎಲ್ಲ ಚೆನ್ನಾಗಿರ್ತದೆ ಇಲ್ಲಿ. ಇದು ನೋಡಿ, ಇದು ನಮ್ಮ ಗ್ರಾಮ ದೇವತೆ ಗಂಗಮ್ಮ ಟೆಂಪಲ್ ಅಂತ. ಇಲ್ಲಿ ಸೂಪರಾಗಿ ಮಸ್ತಾಗಿರ್ತದೆ. ಇಲ್ಲಿ ಬಂದು ಏನಾದರೂ ಬೇಡ್ಕೊಂಡ್ರು ಎಲ್ಲ ಕ್ಲಿಯರ್ ಆಗುತ್ತೆ, ಎಲ್ಲ ಚೆನ್ನಾಗಿರ್ತದೆ ಇಲ್ಲಿ. ಇದು ನಮ್ಮ ಗ್ರಾಮ ದೇವತೆ ಗಂಗಮ್ಮ ಟೆಂಪಲ್. ಇಲ್ಲೊಂದು ಚಿಕ್ಕ ಡ್ಯಾಮ್ ಥರ ಬರುತ್ತೆ ನೋಡಿ, ಇದು ಸೂಪರ್.